ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರೋ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ. ಕರ್ನಾಟಕ ಸರ್ಕಾರ ಬಿಗ್ ಟ್ಯಾಕ್ಸಿ ಸೇವೆಗಳನ್ನ ಯಾಕೆ ನಿಷೇಧಿಸಿದೆ ಮತ್ತು ನೀವು ಬಯಸಿದರೆ ಅದನ್ನು ಕಾನೂನುಬದ್ಧವಾಗಿ ಹೇಗೆ ನಡೆಸಬಾರದು. ಮೊದಲು ಸ್ವಿಫ್ಟ್ ಹಿನ್ನೆಲೆ. ಓಲಾ, ಉಬರ್, ರ್ಯಾಪಿಡೋ ಇನ್ನ ಕೆಲವು ಕಂಪನಿಗಳು ಖಾಸಗಿ ಬಿಗ್ಗಳನ್ನು ಟ್ಯಾಕ್ಸಿಗಳಾಗಿ ಉಪಯೋಗಿಸ್ತಾ ಇದ್ರು. ಇದರಿಂದ ಮಹಿಳೆಯರ ಸುರಕ್ಷತೆ, ಕಾನೂನು ಸಮಸ್ಯೆಗಳು ಮತ್ತು ರಸ್ತೆ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಆತಂಕಗಳು ಹುಟ್ಟುಕೊಂಡಿಕೊಂಡವು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಂಗಳೂರಲ್ಲಿ ಎಲೆಕ್ಟ್ರಿಕ್ ಬಿಗ್ ಟ್ಯಾಕ್ಸಿ ಯೋಜನೆಯನ್ನು ಪರಿಚಯಿಸಿದ ಕರ್ನಾಟಕ ಸರ್ಕಾರ ಹಜಾಮ್ನ ಅಲ್ಲಿ ಅದನ್ನು ಹಿಂಪಡೆಯಲು ನಿರ್ಧರಿಸಿತು. ನಂತರ ಏಪ್ರಿಲ್ನಲ್ಲಿ ಎಲ್ಲ ಕಂಪನಿಗಳಿಗೆ 6 ವಾರಗಳಲ್ಲಿ ಬಿಗ್ ಟ್ಯಾಕ್ಸಿ ಸೇವೆಗಳನ್ನು ನಿಲ್ಲಿಸುವಂತೆ ಆದೇಶಿಸಿತು. ಆದರೆ ಕಾನೂನುಬದ್ಧವಾಗಿ ನಡೆಸುವುದು ಅಸಾಧ್ಯವಲ್ಲ. ನೀವು ಬಿಗ್ ಟ್ಯಾಕ್ಸಿ ಸೇವೆಯನ್ನು ಕಾನೂನುಬದ್ಧವಾಗಿ ನಡೆಸಲು ಬಯಸಿದರೆ ನಿಮಗೆ ಇವುಗಳು ಬೇಕು. ನಿಮ್ಮ ಬಿಗ್ಗೆ ಟ್ರಾನ್ಸ್ಪೋರ್ಟ್ ನೋಂದಣಿ ಇರಬೇಕು. ನಿಮ್ಮಲ್ಲಿ ವ್ಯಾಲಿಡಿಂಗ್ ಇನ್ಶೂರೆನ್ಸ್ ಮತ್ತು ವಿಮೆ ಇರಬೇಕು. ಅಲ್ಲ ಆರ್ಟಿಆರ್ ಪ್ರಮಾಣ ಪತ್ರಗಳು, ಪರ್ಮಿಟ್ಗಳು, ಫಿಟ್ನೆಸ್ ಸರ್ಟಿಫಿಕೇಟ್ಗಳು, ಮಾಲಿನ್ಯ ಪರೀಕ್ಷೆಗಳು ಮತ್ತು ಇತ್ಯಾದಿಗಳು ಇರಬೇಕು. ನೀವು ಸರ್ಕಾರದಿಂದ ಅನುಮೋದನೆ ಪಡೆದ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕು. ಆ ನಿಯಮಗಳನ್ನು ಪಾಲಿಸುವ ಮೂಲಕ ನೀವು ಕಾನೂನುಬದ್ಧವಾಗಿ ಸೇವೆಗಳನ್ನು ಒದಗಿಸಬಹುದಾಗಿದೆ. ಸರ್ಕಾರವು ಹೊಸ ಮಾರ್ಗಸೂಚಿಗಳ ಮೇಲೂ ಕೆಲಸ ಮಾಡುತ್ತಿದೆ. ಅವು ಅನುಮೋದನೆಗೊಂಡ ನಂತರ ಹೆಚ್ಚಿನ ಅವಕಾಶಗಳು ತೆರೆದುಕೊಳ್ಳಬಹುದು. ಇಂಥ ನಿಜವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಇದು ನಿಮ್ಮ ಚಾನೆಲ್ ಬೆಟ್ ಯಾಟಿ.